ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ನಮ್ಮ ತವ್ರ ಮನೆಯದು ವಿಡಿಯೋ. ಡೈಲಿ ಒಂದೊಂದು ಹಾಕ್ತಾಯಿದ್ದೀನಿ. ಮೊನ್ನೆ ಒಂದು ಲೋಟಸ್ದು ಹಾಕಿದೆ, ಮತ್ತು ನಮ್ಮದು ಹೊಲ ಎಲ್ಲ ತೋರಿಸಿ ಹೂವದ್ದು ಹಾಕಿದ್ದೆ. ಇವತ್ತು ನೋಡಿ ದನಗಳು ಕಟ್ಕೊಂಡಿದ್ದಾರೆ ನಮ್ಮ ಕಾಕನವರು. ನಾವೇ ಇಲ್ಲಿ ಹುಟ್ಟು ಬೆಳೆದ ಊರು ನಮ್ಮದು. ಇಲ್ಲೆಲ್ಲ ನಾವು ರಸದಲ್ಲಿ ಬರ್ತಾಯಿದ್ವಿ. 2 ತಿಂಗಳ ರಸದಲ್ಲಿ ಎಲ್ಲೇ ಇರೋದು ನೋಡಿ. ದನ ಕರಗಳು ಎಲ್ಲ ಜವಾರಿ ಆಕಳುಗಳು. ಇದು ನಮ್ಮ ಮನೆ. ವರ್ಷಕ್ಕೊಂದ್ಸಲ ಬರ್ತೀವಿ ನಾವಿಲ್ಲಿ. ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಬಂದಮೇಲೆ. ಇಲ್ಲಿ ನೋಡಿ ಕರಗಳೆಲ್ಲ ಇದೆ. ಇವಾಗೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಇಲ್ಲೆಲ್ಲ. ಎಲ್ಲ ಕರಗಳು ಆಕಳುಗಳನ್ನೆಲ್ಲ ಅಲ್ಲಿ ಕಟ್ಟಿದ್ದಾರೆ. ಬೇರೆ ಕಡೆ ಹಾಲು ಹಿಂಡಿ ಬೇರೆ ಕಡೆ ಕಟ್ಟಿದ್ದಾರೆ ನೋಡಿ. ಕರಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮದು ಹೊಲ. ಅಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗಿತ್ತು ನಮ್ಮ ಹೊಲ. ಈಗ ಸ್ವಲ್ಪನೇ ಉಳಿದಿದೆ, ಅಷ್ಟು ಏನು ಜಾಸ್ತಿ ಇಲ್ಲ ಈಗ. ನೋಡಿ ಇಲ್ಲೆಲ್ಲ ತೆಂಗಿನ ಗಿಡಗಳು, ಮಾವಿನ ಗಿಡಗಳು ಎಲ್ಲ ಹಚ್ಕೊಂಡಿದ್ದಾರೆ ನಮ್ಮ ಕಾಕನವರು. ಹೂವಿನ ಗಿಡಗಳು. ಇಲ್ಲೊಂದೊಂದು ಗಿಡ ತೋರಿಸ್ತೀನಿ ನಿಮಗೆ, ಪಪ್ಪಾಯ ಗಿಡ. ಇದು ಗಂಡು ಗಿಡ ಅಂತಾರೆ. ಇದರಲ್ಲಿ ಕಾಯಿ ಬರಲ್ಲ, ಬರೀ ಹೂವು ಅಷ್ಟೇ ಬರೋದು ನೋಡಿ. ಯಾವಾಗಾದರೂ ನೋಡಿದ್ದೀರಾ ಈ ಥರದ ಗಿಡನ? ನೀವು ನೋಡಿದ್ದರೆ ಕಮೆಂಟ್ ಮಾಡಿ. ಒಂದು ನೋಡಿ, ಇದು ಗಂಡು ಪಪ್ಪಾಯ ಗಿಡ ಅಂತಾರೆ. ಬರೀ ಹೂವು ಅಷ್ಟೇ, ಇದರಲ್ಲಿ ಕಾಯಿ ಬರಲ್ಲ, ಬರೀ ಹೂವು ಅಷ್ಟೇ ಬರುತ್ತೆ. ಇದೇ ಥರ ಒಂದು 4-5 ಗಿಡ ಆಗಿಬಿಟ್ಟಿದೆ ಇಲ್ಲಿ, ಹಣ್ಣೇ ಇಲ್ಲ ಅದರಲ್ಲಿ. ಇದೆಲ್ಲ ದಾಸವಾಳ ಗಿಡಗಳು. ನಾನೇ ನಮ್ಮ ಚಿಕ್ಕಪ್ಪ ಅವರಿಗೆ ಕಟ್ಟಿಂಗ್ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದು. ಇದು ಕಣಗಿಲೆ ಹೂವು ಆಯಿತು, ಬಿಳೆ ಕಣಗಿಲೆ ಹೂವು, ಗುಲಾಬಿ ಕಣಗಿಲೆ ಹೂವು. ತೆಂಗಿನ ಗಿಡ ಎಲ್ಲ ನಮ್ಮ ಕಾಕನವರೇ ಹಚ್ಕೊಂಡಿದ್ದು ನೋಡಿ. ಇಲ್ಲೊಂದಿದೆ. ಭಾಳಷ್ಟು ಗಿಡಗಳನ್ನು ನಾನು, ನಮ್ಮದು ಗುಡಿ ಇದೆ ಅಲ್ಲಿ, ಕೋಡಮ್ಮ ದೇವಿ ಅಂತ. ಆ ಗುಡಿಗೆ ನನ್ನ ಕಡೆಯಿಂದ ಸ್ವಲ್ಪ ಹೂವು ಅವುದೆಲ್ಲ ಆಗಲಿ ಅಂಥೇಳಿ ನಮ್ಮ ಕಾಕನವ್ರಿಗೆ ಹೇಳಿದ್ದೆ, ನೀವು ಗಿಡಗಳು ಯಾವುದು ಖರೀದಿ ಮಾಡಬೇಡ್ರಿ, ಹೂವಿನೂ ನಾನೇ ನಿಮಗೆಲ್ಲ ರೆಡಿ ಮಾಡಿ ತಂದು ಕೊಡ್ತೀನಿ ಅಂಥೇಳಿ. ಹಾಗಾಗಿ ಅವರು ಜಾಸ್ತಿ ತೊಗೊಂಡಿಲ್ಲ. ಯಾವಾಗಾದರೂ ಹೋಗಲಿ ಒಂದು 4-5 ಗಿಡ ತೊಗೊಂಡೇ ಹೋಗಿರ್ತೀನಿ ನಾನು. ನೋಡಿ ಕರಗಳು ಎಷ್ಟು ಚೆನ್ನಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸ್ವಲ್ಪ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಕೊಡಿ ಒಂದು. ನೋಡಿ ಈತ ನನ್ನ ಮಗ, ಸಣ್ಣ ಮಗ. ಅದು ಅಲ್ಲಿರೋದು ನಮ್ಮ ತಮ್ಮನ ಹೆಂಡತಿ ಮತ್ತು ಮಗಳು. ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಇಲ್ಲಿ ನೋಡಿ, ಅವರೆಲ್ಲ ತಾಯಿಗಳು. ಇಲ್ಲಿ ಅಲ್ಲೆಲ್ಲ ಕರಗಳಿದ್ದು ತಾಯಿಗಳನ್ನೆಲ್ಲ, ಆಕಳುಗಳನ್ನೆಲ್ಲ ಇಲ್ಲಿ ಕಟ್ಟಿ ಹಾಕಿದ್ದಾರೆ. ಇದೆಲ್ಲ ಕಣಜ ಅಂತಾರಲ್ಲ, ಆ ಕಣಜ ಎಲ್ಲ. ಇದಿಷ್ಟು ದೊಡ್ಡದು ಕಣಜ ನಮ್ಮದು. ಅಲ್ಲಿ ನೋಡಿ, ಅಲ್ಲೊಂದಿಷ್ಟು ಕಟ್ಟಿದ್ದಾರೆ, ಇಲ್ಲೊಂದಿಷ್ಟು ಕಟ್ಟಿದ್ದಾರೆ. ಒಟ್ಟಲ್ಲಿ 7 ಕರುಗಳು, ಜರ್ಸಿ ಆಕಳುಗಳು ಇದೆ. ಅದರಲ್ಲಿ ಒಂಚೂರು ಎಮ್ಮೆನೂ ಇದೆ, 1-2 ಎಮ್ಮೆ, 1-2 ಆಕಳ. ಇದು ನೋಡಿ ನಮ್ಮದು ಹಳೇ ಮನೆ. ಭಾಳ ಹಳೆ ಅಂದರೆ ಹಳೆ ಮನೆ. ಒಂದು 300 ವರ್ಷ ಏನೋ ಆಗಿರ್ಬೋದು, 300-400 ವರ್ಷ ಆಗಿರಬೇಕು ಮನೆ ಕಟ್ಟಿಸಿ. ಇದೇ ಮನೆಯಲ್ಲಿ ನಾವೆಲ್ಲರೂ ಸಣ್ಣವರಿದ್ದಾಗ ಆಟ ಆಡಿ ಬೆಳೆದಿದ್ದು ನಾವೆಲ್ಲರೂ. ಈಗ ಸ್ವಲ್ಪ ಬೆಳಕಾಗಿದೆ ಅದು, ಅದರಲ್ಲಿ ಯಾರೂ ಇಲ್ಲ. ಇದೆಲ್ಲ ಕರಿಬೇವಿನ ಗಿಡ ನೋಡಿ, ಎಷ್ಟು ಹಬ್ಕೊಂಡಿದೆ ನೋಡಿ ಕರಿಬೇವಿನ ಗಿಡ, ಜವಾರಿ ಕರಿಬೇವಿನ ಗಿಡ. ಇದನ್ನೆಲ್ಲ ನಾವು ಕಿತ್ಕೊಂಡ್ಬರ್ತೀವಿ, ಬಹಳಷ್ಟು ಕಿತ್ಕೊಂಡ್ಬಂದ್ಬಿಡ್ತೀವಿ ಮನೆಯಲ್ಲಿ. ಪುಡಿ ಮಾಡಿ ಇಟ್ಕೊತೀವಿ ಕರಿಬೇವುದು. ನೋಡಿ ಅಲ್ಲಿರೋದು ಬಾವಿ, ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲೇ ನಾವು ಈಜಾಡ್ತಾ ಇದ್ದಿದ್ದು. ಬಾವಿಗೆ ಇಳಿದ್ಬಿಟ್ರೆ ಸಾಕು, ನಾವೆಲ್ಲರೂ ಹುಡುಗರು, ನಮ್ಮ ಅತ್ತಿ ಮಕ್ಕಳು, ನಾವು, ನಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಓಸರು ಬಂದುಬಿಡ್ತಿದ್ವಿ. ಓಸರು ಬೆಳಗ್ಗೆ ಹೋದವರು ಮಧ್ಯಾಹ್ನ ಆದರೂ ಮೇಲೆ ಬರ್ತಾ ಇರಲಿಲ್ಲ. ನಾವು ಚಿಕ್ಕವರಿದ್ದಾಗ ಬರೀ ಬಾವಿಯಲ್ಲೇ ಈಜಾಡ್ಕೊತಾನೆ ಇದ್ದುಬಿಡ್ತಿದ್ವಿ ನಾವು. ಭಾಳ ದೊಡ್ಡ ಬಾವಿ, ಫುಲ್ಲು ನೀರಿರ್ತಾಯಿದ್ವು. ಈಗೆಲ್ಲ ನೀರು ಬತ್ತು ಹೋಗಿದೆ, ಮಳೆ ಇಲ್ಲ, ಏನಿಲ್ಲ. ಆಂಧ್ರ ಅಲ್ಲ, ಹಾಗಾಗಿ ಜಾಸ್ತಿ ಮಳೆ ಇಲ್ಲ, ನೀರೇ ಇಲ್ಲ. ನೀರೆಲ್ಲ ಬತ್ತು ಹೋಗಿದೆ ಬಾವಿಯಲ್ಲಿ. ಭಾಳ ಹಳೆ ಬಾವಿ ಆಗಿರೋದಕ್ಕೆ ಅದರಲ್ಲಿ ನೀರೆಲ್ಲ ಬತ್ತು ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದು ನಮ್ಮ ಮನೆ. ಇಲ್ಲೆಲ್ಲ ಹಳೆ ಮನೆ ಅಲ್ಲ, ಇದರಲ್ಲೆಲ್ಲ ಕುರಿಗಳು ಕಟ್ಕೊಂಡಿದ್ದಾರೆ ನಮ್ಮ ಕಾಕನವರು. ಒಂದು 9 ಕುರಿ ಇದೆ. ಕುರಿ, ಕೋಳಿ, ದನ ಇದೆಲ್ಲ ನಮ್ಮ ಹುಡುಗರಿಗೆ ಇದೆಲ್ಲ ಸಿಗೋದಿಲ್ಲ ಈ ಕಡೆ ಎಲ್ಲ. ಹಾಗಾಗಿ ನಮ್ಮ ತಮ್ಮನ ಮಕ್ಕಳು ಆಯ್ತು, ನಮ್ಮ ದೊಡ್ಡಪ್ಪನ ಮಕ್ಕಳು ಆದರೂ ಎಲ್ಲರೂ ಚಿಕ್ಕ ಅದಾರಲ್ಲ, ಹಾಗಾಗಿ ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದಮೇಲೆ. ಕುರಿ, ದನ, ಆಕಳ ನೋಡಿ. ಬೆಂಗಳೂರಲ್ಲಂತೂ
ಎಲ್ಲೂ ಸಿಗೋದಿಲ್ಲ ಕುರಿ ಆಕಳ ನೋಡೋಕ್ಕೆ ಅವರಿಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ದನಗಳನ್ನು ಕಟ್ತಾಯಿದ್ರು ಅವಾಗೆಲ್ಲ. ಎಲ್ಲ ಹಾಳಾಗ್ಬಿಟ್ಟಿದೆ, ಇಲ್ಲಿ ಯಾರೂ ಬರಲ್ಲ. ಮನೆ ಬೆಳಕಾಗಿದೆ ಅಲ್ಲ, ಅದಕ್ಕಾಗಿ ಯಾರೂ ಬರಲ್ಲ. ಆ ಮುಂದುಗಡೆ ಸ್ವಲ್ಪ ಸೇಫ್ ಆಗಿರೋದಕ್ಕೆ ಅಲ್ಲೆಲ್ಲ ಕುರಿಗಳನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ನೋಡಿ ಬಾವಿ ಭಾಳ ಕ್ಲೀನಾಗಿತ್ತು ಅವಾಗೆಲ್ಲ ಬಾವಿ. ಈಗೆಲ್ಲ ಇದು ಹಾಳಾಗಿ ಬಿದ್ದುಬಿಟ್ಟಿದೆ, ಅದೆಲ್ಲ ಬಿದ್ಕೊತ ಹೋಗ್ತಾ ಇದೆ. ಅದಕ್ಕೆ ಸ್ವಲ್ಪ ನೀರಿದ್ರೂ ಯಾರೂ ಹೋಗ್ತಾ ಇಲ್ಲ. ಕೆಳಗಡೆ ಇರ್ಬೋದು ಸ್ವಲ್ಪ ನೀರು ಅಂತಾರೆ ನಮ್ಮ ಕಾಕನವರು, ಇದೆ ಅಂತ ನೀರು. ಬಟ್ ನನಗೂ ಗೊತ್ತಿಲ್ಲ, ಕಾಣೋದೇ ಇಲ್ಲ ಕೆಳಗಿಂದೆಲ್ಲ. ಇಲ್ಲಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಆಕಳ, ಜರ್ಸಿ ಆಕಳಗಳು ಇವೆಲ್ಲ. ಮುಟ್ಟಿದ್ರೂ ಏನು ಮಾಡಲ್ಲ, ಹತ್ತಿರ ಹೋಗಿ ನಿಂತ್ಕೊಂಡ್ರೂ ಏನೂ ಮಾಡಲ್ಲ. ಹೊಸಬ್ರನ್ನಲ್ಲ ಹಳೆಬ್ರನ್ನಲ್ಲ, ಎಲ್ಲ ಅಷ್ಟು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತವೆ ಆಕಳುಗಳವು. ದಿನಕ್ಕೆ ಒನ್ ಟೈಮಿಗೆ 40-50 ಲೀಟ್ರ್ ಕೊಡುತ್ತಂತೆ ಎಲ್ಲ ಹಾಲು. ಡೈರಿಗೆ ಹೋಗಿ ಹಾಕ್ತಾರೆ ನಮ್ಮ ಕಾಕನವರು. ಬೆಳಗ್ಗೆ 50 ಲೀಟ್ರು, ಸಾಯಂಕಾಲ 50 ಲೀಟ್ರ್ ಅಂದರೆ ಎಷ್ಟು ಆಗಿಬಿಡ್ತಲ್ಲ ಹಾಲು. ಇಲ್ಲಿ ನೋಡಿ, ಇದು ನಮ್ಮದು ಮನೆ. ಭಾಳ ಹಳೆ ಮನೆ, ಎಲ್ಲ ಬೆಳಕು ಆಗಿಬಿಟ್ಟಿದೆ. ಅದು ರಿಪೇರಿ ಮಾಡೋಕ್ಕೂ ಬರಲ್ಲ, ಭಾಳ ವರ್ಷದಿಂದ ಇದೆ ಅಂಥೇಳಿ ಅದರಲ್ಲಿ ಇರೋಕ್ಕೂ ಆಗಲ್ಲಂತೆ. ಓಕೆ ಬಾಯ್.